ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಸಾಮಾನ್ಯವಾಗಿ ಬಿಗ್ ಬಾಸ್ ಇಂದ ಆಚೆ ಬಂದ ನಂತರದಲ್ಲಿ ಬಿಗ್ ಬಾಸ್ ಒಂದಷ್ಟು ಸ್ಪರ್ಧಿಗಳಲ್ಲಿ ಮಾತ್ರ ಒಂದಷ್ಟು ಚೇಂಜಸ್ ಕಾಣುತ್ತೆ ಅವರ ಜೀವನದಲ್ಲಿ. ಅದರಲ್ಲಿ ರೀಸೆಂಟ್ ಆಗಿ ನಾವು ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ನಟ ಅವರಿರಬಹುದು, ಕಾವ್ಯ ಶೈವ ಅವರಿರ್ಬೋದು, ಇನ್ನೊಂದಷ್ಟು ಜನರ ಫೇಮು ನೇಮು ಎರಡೂ ಕೂಡ ಚೇಂಜ್ ಆಗಿದೆ. ಅದರಲ್ಲೂ ಕೂಡ ಸಾಕಷ್ಟು ಪ್ರೋಗ್ರಾಮ್ಗಳಲ್ಲಿ ಇಬ್ಬರೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಕಾವ್ಯ ಅವರ ವೈರಲ್ ವಿಡಿಯೋ ಅವರ ಅಭಿಮಾನಿಗಳಲ್ಲಿ ಕೋಪದ ಜೊತೆಗೆ ಬೇಸರಕ್ಕೂ ಕೂಡ ಕಾರಣವಾಗಿದೆ. ಹಾಗಾದ್ರೆ ಅಲ್ಲಿ ನಡೆದಿದ್ದೇನು, ಯಾವ ಊರಿನ ಪ್ರೋಗ್ರಾಮ್ಗೆ ಕಾವ್ಯ ಹೋಗಿರ್ತಾರೆ ಅಂತ. ಸೊ ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನಪ್ಪಾ ಅಂದ್ರೆ, ಈ ವಿಚಾರದಲ್ಲಿ ಬಿಗ್ ಬಾಸ್ ಇಂದ ಬಂದ ನಂತರದಲ್ಲಿ ಆಬ್ವಿಯಸ್ಲಿ ಕೆಲವು ಜನ ಕನೆಕ್ಟ್ ಆಗಿರ್ತಾರೆ ವೀಕ್ಷಕರಿಗೆ ಅಂತ ಹೇಳ್ಬೋದು. ಸೊ ಅವ್ರನ್ನ ನೋಡೋಕ್ಕೆ ನಾವೆಲ್ಲರೂ ಸೇರ್ಕೊಳ್ತೀವಿ ಅಂತಂದಾಗ ಎಲ್ರಿಗೂ ಒಂದು ಆಸೆ ಇರುತ್ತೆ, ಒಂದು ಫೋಟೋ ತೊಗೊಳ್ಬೇಕು, ಅವ್ರ ಜೊತೆ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಇಲ್ಲೂ ಆಗಿದ್ದು ಅದೇ ಮ್ಯಾಟ್ರು. ಸೊ ಅಭಿಮಾನಿಗಳು ಕೂಡ ಕೋಪ ಮಾಡ್ಕೊಂಡಿದ್ದಾರೆ. ಈ ರೀತಿ ನಿಮ್ಮ ಒಂದು ಅಜೆಂಡಾಗಳಿಗೆ ಅವ್ರನ್ನ ಕರೆಸ್ಕೊಂಡು ಪ್ರೋಗ್ರಾಮ್ನ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ, ಅಲ್ಲಿ ಆಕೆಯನ್ನು ಮಾತಾಡೋಕ್ಕೆ ಬಿಡಬೇಕು, ನಮ್ಮ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋಕೆ ಬಿಡಬೇಕು ಅಂತೇಳಿ ಕೋಪ ಕೂಡ ಮಾಡ್ಕೊಂಡಿದ್ದಾರೆ. ಸೊ ನಾವು ನೋಡ್ಕೊಂಡು ಬಂದಂಗೆ ಬಿಗ್ ಬಾಸ್ ಮುಗಿದು ಸಾಕಷ್ಟು ತಿಂಗಳುಗಳೇ ಆಯಿತು. ಮುಗಿದ್ರೂ ಕೂಡ ನಮ್ಮೆಲ್ಲರ ಒಂದು ಮನಸ್ಸಲ್ಲಿ ಕಾವ್ಯ ಆಗಿರಬಹುದು ಅಥವಾ ಗಿಲ್ಲಿ ಅವರಾಗಿರಬಹುದು ಜಾಗವನ್ನು ತಗೊಂಡಿದ್ದಾರೆ. ಯಾಕಂದರೆ ಅವರು ಅಲ್ಲಿ ಇದ್ದಂತಹ ರೀತಿ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ಗಳಲ್ಲಿಯೂ ಕೂಡ ಇಬ್ಬರು ಇತ್ತೀಚೆಗೆ ಒಟ್ಟೊಟ್ಟಾಗಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಅಂತ ಹೇಳಿ ಎಲ್ಲೇ ಕಾವ್ಯ ಹೋದ್ರೂ ಕೂಡ ಅವರ ಅಭಿಮಾನಿಗಳು ಕಿರಿಸ್ತಿರ್ತಾರೆ. ಗಿಲ್ಲಿಯಲ್ಲೇ ಪ್ರೋಗ್ರಾಮಿಗೆ ಬಂದರೂ ಕೂಡ ಕಾವ್ಯ ಅವರು ಕಿರಿಸ್ತಾ ಇರ್ತಾರೆ. ಸೊ ಇದೆಲ್ಲ ಆದಮೇಲೂ ಕೂಡ ಸಾಕಷ್ಟು ಜನರಿಗೆ ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ಜೊತೆ ಮುಂದೆ ಒಂದು ಫೋಟೋ ತಗೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಒಂದು ಕಾವ್ಯ ಅವರಿಗೆ ಅವಮಾನ ಆಗಿದೆ ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಡಿಯೋಸ್ಗಳು ಕೂಡ ನೀವೆಲ್ಲರೂ ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಕಾವ್ಯ ಹಾಗೆ ಗಿಲ್ಲಿ ಅವರ ಕಾಂಬಿನೇಷನ್ನು ನಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿತ್ತು. ಆ ಜೋಡಿ ಮದುವೆ ಆಗ್ತಾರಂತೆ, ಮದುವೆ ಆಗಬೇಕು, ಅವರಿಬ್ರು ಜೋಡಿ ತುಂಬ ಚೆನ್ನಾಗಿದೆ, ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಇಬ್ಬರು ಸಿನಿಮಾ ಮಾಡಬೇಕು, ಈ ರೀತಿಯಾದಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ರೀಸೆಂಟಾಗಿ ಕಾವ್ಯ ಹಾಗೆ ಗಿಲ್ಲಿ ಅವರು ಸಿನಿಮಾ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಬಟ್ ಗೊತ್ತಿಲ್ಲ ಮಾಡ್ತಾರೋ ಇಲ್ವೋ ಏನು ಅಂತ. ಬಟ್ ಕಾವ್ಯ ಅವರ ಈ ವೈರಲ್ ವಿಡಿಯೋದ ಅಸಲಿ ಕಹಾನಿ ಏನು ಅಂತ ನೋಡೋದಾದ್ರೆ, ಗುಲ್ಬರ್ಗಾದ ಒಂದು ಕಾರ್ಯಕ್ರಮಕ್ಕೆ ಕಾವ್ಯ ಅವರು ಹೋಗಿರ್ತಾರೆ. ಅಲ್ಲಿ ಅವ್ರನ್ನ ಅಭಿಮಾನಿಗಳೆಲ್ಲರೂ ಕೂಡ ಸುತ್ತುವರಿತಾರೆ. ಪ್ರೋಗ್ರಾಮ್ ಆಯೋಜಕರು ಏನು ಅವರೆಲ್ಲ ಒಂದು ಪ್ರೋಗ್ರಾಮ್ ಎಲ್ಲ ಮುಗಿಯುತ್ತೆ, ಇನ್ನೇನು ಕಾವ್ಯ ಅವರು ಮಾತಾಡಬೇಕು ಅನ್ನೋವಂತಹ ಟೈಮ್ನಲ್ಲಿ ಅಲ್ಲೇನಾಗುತ್ತೆ ಅಂತಂದರೆ ಅಭಿಮಾನಿಗಳೆಲ್ಲ ಒಮ್ಮೆಲೆ ಮುಂದೆ ಬಂದ್ಬಿಡ್ತಾರೆ. ಸೊ ಅಲ್ಲಿ ಕಾವ್ಯನ ಕೈಲಿದ್ದಂತಹ ಮೈಕನ್ನು ಕೂಡ ಕಿತ್ಕೊತಾರೆ, ಅವರಿಗೆ ಮೈಕು ಕೂಡ ಕೊಡೋದಿಲ್ಲ, ಕಾವ್ಯಗೆ ಮಾತಾಡೋಕ್ಕೂ ಕೂಡ ಬಿಡೋದಿಲ್ಲ. ಸೊ ಇದರಿಂದ ಅಬ್ವಿಯಸ್ಲಿ ಸೇರಿದಂತಹ ಎಲ್ಲರೂ ಕೂಡ ಕಾವ್ಯ ಮಾತಾಡಬೇಕು, ಕಾವ್ಯನ ಮಾತುಗಾಗಿನೇ ಅವರೆಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಕಾವ್ಯ ಅವ್ರು ಮಾತಾಡ್ಲಿಕ್ಕಾಗೇ ಇಲ್ಲ. ಒಂದು ಅರ್ಧ ಗಂಟೆನೋ 1 ಗಂಟೆನೋ 2 ಗಂಟೆನೋ ಪ್ರೋಗ್ರಾಮ್ಗೆ ಬಂದಂತಹ ಕಾವ್ಯ ಸ್ಟೇಜ್ ಮೇಲೆ 5 ನಿಮಿಷನೂ ಕೂಡ ಇರಲಿಲ್ಲ. ಸೊ ಇದರಿಂದ ಅವರ ಅಭಿಮಾನಿಗಳಿಗೆ ಬೇಜಾರಾಗಿದೆ. ಸೊ ಎಲ್ಲೆಲ್ಲಿಂದಲೂ ಅವ್ರನ್ನ ನೋಡಬೇಕು ಅಂತ ಬಂದಿರ್ತಾರೆ ನೋಡಿ, ಬಟ್ ಅಲ್ಲಿ ಅವ್ರನ್ನ ನೋಡ್ಲಿಕ್ಕಾಗಲಿಲ್ಲ. ಒಮ್ಮೆಲೆ ಏನೋ ಗಿಫ್ಟ್ಗಳನ್ನು ಕೂಡ ಕೊಡ್ತಾರೆ, ಅದನ್ನು ಕೂಡ ಇಸ್ಕೊಳ್ಲಿಕ್ಕೆ ಅವ್ರ ಕೈಲಾಗಲಿಲ್ಲ. ಇಸ್ಕೊಂಡ್ರು ಕೂಡ ಆ ಕಡೆ ಏನೋ ಕೊಟ್ರಂತೆ ಅನ್ನುವಂತಹ ವಿಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇತ್ತು. ಸೊ ಆಗಿದ್ದಿಷ್ಟೇ. ಬಟ್ ಇಲ್ಲಿ ಕಾರ್ಯಕ್ರಮದ ಆಯೋಜಕರು ಹೇಳ್ತಿರುವಂಥದ್ದು, ಕಾವ್ಯ ಅವ್ರನ್ನ ನಾವೇನು 1 ಗಂಟೆ ಅಥವಾ ಅರ್ಧ ಗಂಟೆ ಪ್ರೋಗ್ರಾಮ್ಗೆ ಕರೆಸ್ಕೊಂಡಿದ್ವಿ, ಅಲ್ಲಿ ಅವ್ರಿಗೆ ನಾವು ಅಷ್ಟು ದುಡ್ಡನ್ನು ಕೊಟ್ವಿ ಅಂತ. ಬಟ್ ಇಲ್ಲಿ ಅಭಿಮಾನಿಗಳು ಹೇಳ್ತಿರೋದೇನು, ಅವ್ರು ದುಡ್ಡನ್ನು ಕೊಟ್ಟರೆ ಕೊಡ್ಲಿ ಸ್ವಾಮಿ, ಆದರೆ ನಾವು ಅವ್ರನ್ನ ನೋಡಬೇಕು, ಅವ್ರ ಮಾತು ಕೇಳಬೇಕು ಅಂತೇಳಿ ಬಂದಿದ್ದೀವಿ ದೂರದಿಂದ. ಸೊ ನಾವು ಬಂದಿದ್ದಂಗಾದ್ರೆ ಏನಕ್ಕೆ ಬಂದಿದ್ವಿ, ನಾವು ಅವ್ರನ್ನ ನೋಡೋದಕ್ಕಲ್ವಾ, ಅವ್ರ ಜೊತೆ ಫೋಟೋ ತೆಕ್ಕೊಳ್ಳೋದಕ್ಕಲ್ವಾ ಅಂತ ಕೂಡ ಮಾತಾಡ್ತಿದ್ದಾರೆ. ಹಾಗಾದರೆ ಕಾವ್ಯ ಅವರ ಫೇಮ್ನ ಅಲ್ಲಿ ಕಾರ್ಯಕ್ರಮದ ಆಯೋಜಕರು ಅಥವಾ ಯಾರು ಬಂದಿದ್ರು ಅಲ್ಲಿ ಅವರು ಏನಾದರೂ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ, ಅವರು ಒಂದು ಜನಪ್ರಿಯತೆಯನ್ನು ಗಳಿಸ್ಕೊಳ್ಳಿಕ್ಕೆ ಕಾವ್ಯ ಅವ್ರನ್ನ ಕರೆಸ್ಕೊಂಡು ಇಲ್ಲಿ ಅವಮಾನ ಮಾಡಿದ್ರ ಅನ್ನುವಂಥದ್ದು, ಇದನ್ನೇ ಎಕ್ಸಾಕ್ಟ್ ಆಗಿ ಅವರ ಫ್ಯಾನ್ಸ್ ಕೂಡ ಮಾತಾಡ್ಕೊಳ್ತಾ ಇರೋದು. ಕಾವ್ಯಂಗೆ ಯಾಕ್ರಿ ನೀವು ಕರೆಸಿ ಅವಮಾನ ಮಾಡಿದ್ರಿ, ಕಾವ್ಯನ ಯಾಕೆ ನೀವು ಮಾತಾಡ್ಲಿಕ್ಕೆ ಬಿಡಲಿಲ್ಲ ಅನ್ನುವಂತಹ ಮಾತುಗಳು ಕೂಡ ಸದ್ಯದ ಮಟ್ಟಿಗೆ ವೈರಲ್ ಆಗ್ತಾ ಇದೆ. ಸೊ ಬಿಗ್ ಬಾಸ್ ಇಂದ ಬಂದ ನಂತರದಲ್ಲಿ ಕಾವ್ಯ ಅವರು ಸಾಕಷ್ಟು ಪ್ರೋಗ್ರಾಮ್ಸ್ಗಳಲ್ಲಿ ಈ ರೀತಿಯಾಗಿ ಅಟೆಂಡ್ ಮಾಡಿದ್ದಾರೆ ನೋಡಿ. ಬೆಂಗಳೂರೆಲ್ಲ ಆಯಿತು, ದೂರದ ಗುಲ್ಬರ್ಗಾ ಎಲ್ಲ ಆಯಿತು, ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಅಂತಂದಾಗ ಅಟ್ಲೀಸ್ಟ್ ಆ ವ್ಯಕ್ತಿಗೆ ಮಾತಾಡೋಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋದು ಬೇಸಿಕ್ ಆಗಿರುವಂತಹ ಕಾಮನ್ ಸೆನ್ಸ್. ಬಟ್ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಯಾರು ಮಾಡಿದ್ದಾರೆ ಅವರಿಗೆ ಇದು ಇರಲಿಲ್ವಾ ಅಂತ ಅಭಿಮಾನಿಗಳಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರ ಮಾತಿಗಾಗಿ ವೇಟ್ ಮಾಡ್ತಾ ಇದ್ವಿ.
ನೀವು ಯಾಕೆ ನಮಗೆ ಮಾತಾಡ್ಲಿಕ್ಕೆ ಬಿಡಲಿಲ್ಲ ಅನ್ನೋದು ಇಲ್ಲಿ ಒಂದಷ್ಟು ಕಾವ್ಯ ಅವರ ಅಭಿಮಾನಿಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ನೀವು ನೋಡ್ಬೋದು ವಿಡಿಯೋಗೆ ಎಲ್ಲ ಕಮೆಂಟ್ ಹಾಕಿದ್ದಾರೆ, ಒಂದು ರೀತಿ ಬಯ್ಯೋ ರೀತಿಯಲ್ಲೇ ಕಮೆಂಟ್ ಹಾಕಿದ್ದಾರೆ. ಸೊ ಇಲ್ಲಿ ಕಾವ್ಯ ಅವರ ಅಭಿಮಾನಿಗಳು ಸಖತ್ ಬೇಜಾರಾಗಿದ್ದಾರೆ, ಯಾಕೆ ಮಾತಾಡ್ಲಿಕ್ಕೆ ಬಿಡಲಿಲ್ಲ, ನಿಜವಾಗಿಯೂ ಅಲ್ಲಿ ಏನು ನಡೀತು ಅನ್ನುವಂಥದ್ದು. ಸೊ ಸದ್ಯಕ್ಕೆ ಅಲ್ಲಿರುವಂತಹ ಕಾರ್ಯಕ್ರಮದ ಆಯೋಜಕರೇ ಹೇಳಿರುವಂತಹ ಪ್ರಕಾರ ಸಾಕಷ್ಟು ಜನ ಆವರಿಸ್ಕೊಳ್ತಾರೆ, ಅಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅಷ್ಟೊಂದು ಜನ ಒಮ್ಮೆಲೆ ಬರ್ತಾರೆ ಅಂತಂದಾಗ ಅವರ ಅಭಿಮಾನಿಗಳು ಕೂಡ ಒಂದು ರೀತಿ ಶಾಂತ ರೀತಿಯಿಂದ ಇದ್ದಿದ್ರೆ ಎಲ್ಲವೂ ಕೂಡ ಸರಿ ಆಗ್ತಿತ್ತೇನೋ. ಬಟ್ ಅವರು ಕೂಡ ಒಂದು ಫೋಟೋಗಾಗಿ ವಿಡಿಯೋಸ್ಗಾಗಿ ಮುಂದೆ ಬರ್ತಾರೆ. ಸೊ ಇಲ್ಲಿ ಕಾವ್ಯನೆಲ್ಲರೂ ಕೂಡ ಸುತ್ತುವರಿತಾರೆ. ಸೊ ಆಗ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಮೈಕನ್ನು ಕಿತ್ಕೊಳ್ತಾರೆ. ನಂತರ ಕಾವ್ಯ ಅಲ್ಲಿ 5 ನಿಮಿಷನೂ ಕೂಡ ಇರೋದಿಲ್ಲ, ಬಾಯ್ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಕಾವ್ಯ ಅವರು ಈ ಒಂದು ವರ್ಡನ್ನು ಯೂಸ್ ಮಾಡಿ ಅಲ್ಲಿಂದ ಕಾವ್ಯ ಅವರು ಹೋಗ್ತಾರೆ ಅನ್ನುವಂಥದ್ದು ಅವರು ಹೇಳಿದ್ದು ಕೂಡ. ಬಟ್ ಇಲ್ಲಿ ಕಾವ್ಯ ಅವರ ಅಭಿಮಾನಿಗಳು ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ. ಮತ್ತೆ ನೀವು ಗುಲ್ಬರ್ಗಕ್ಕೆ ಯಾವಾಗ ಬರ್ತಿರೋ ಏನೋ ಗೊತ್ತಿಲ್ಲ, ಒಂದ್ಸಲ ನಮ್ಗೆ ಅವಕಾಶ ಸಿಕ್ಕಿತ್ತು ನಿಮ್ಮನ್ನು ನೋಡ್ಬೇಕಂತ, ನಿಮ್ಮನ್ನು ಹತ್ರದಿಂದ ನೋಡ್ಬೇಕಂತ, ನಿಮ್ಮ ಹತ್ರ ಫೋಟೋ ತೆಕ್ಕೊಳ್ಬೇಕಂತ, ಅದಕ್ಕೂ ಕೂಡ ನಮ್ಗೆ ಅವಕಾಶ ಸಿಗ್ಲಿಲ್ವಲ್ಲ ಅಂತ ಇವರು ಕೂಡ ಬೇಸರದಿಂದಿದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ ಕಾವ್ಯ ಅವರು ಇದಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ ಅಂತ. ಆಲ್ರೆಡಿ ಅವ್ರು ರಿಯಾಕ್ಟ್ ಮಾಡಿದ್ದಾರೆ, ನನ್ನ ಕ್ಷಮಿಸಿ ಅಂತ. ಸೊ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಮತ್ತೆ ಕಾವ್ಯ ಅವರು ಇದೇ ಗುಲ್ಬರ್ಗಕ್ಕೆ ಹೋದ್ರೆ ನೀವೆಲ್ಲರೂ ಕೂಡ ಅವ್ರನ್ನ ಮೀಟ್ ಮಾಡ್ಬೋದು. ಜೊತೆಗೆ ಬಿಗ್ ಬಾಸ್ ಇಂದ ಬಂದಂತಹ ಸಾಕಷ್ಟು ಜನರಲ್ಲಿ ಬಹಳ ಫೇಮಸ್ ಆಗಿದ್ದಂತಹ ಜೋಡಿ ಅಂತಂದ್ರೆ ಅದು ಗಿಲ್ಲಿ ನಟ ಹಾಗೆ ಕಾವ್ಯ ಅವರ ಜೋಡಿ. ಈ ಜೋಡಿನ ಬಹಳಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಶುಭ ಸುದ್ದಿ ಕೊಡ್ತಾರಾ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.